ನಮಸ್ತೆ, ರಜನಿ ಅಡಿಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವಿಪ್ಪಿಂಗ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಎಗ್ನ ಬಳಸ್ಕೊಂಡು ಮನೇಲೆ ವಿಪ್ಪಿಂಗ್ ಕ್ರೀಮ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. 2 eggs ವೈಟ್ ತೊಗೊಂಡಿದ್ದೀನಿ, ಐಸಿಂಗ್ ಶುಗರ್ ತೊಗೊಂಡಿದ್ದೀನಿ. ಐಸಿಂಗ್ ಶುಗರ್ ಹೇಗೆ ಮಾಡೋದು ಅಂತ ನನ್ನ ಚಾನಲಲ್ಲಿ ನೋಡಿ. ಎಗ್ ವೈಟ್ಸ್ನ ಒಂದು ಪ್ಯಾನಿಗೆ ಹಾಕೋತಾ ಇದ್ದೀನಿ. ಮತ್ತು ಎಗ್ ಬೀಟರ್ ತೊಗೊಂಡಿದ್ದೀನಿ. ನಾನು ಕೇಕ್ ಮಾಡೋದ್ರಲ್ಲಿ ಯೂಸ್ ಮಾಡಿ. ನಿಮಗೆ ಹ್ಯಾಂಡಲ್ಲೇ ಹೇಗೆ ಬೀಟ್ ಮಾಡಿ ವಿಪ್ಪಿಂಗ್ ಕ್ರೀಮ್ ಮಾಡೋದು ಅಂತ ನೋಡಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇದನ್ನು ಎಗ್ ಬೀಟರಲ್ಲಿ ಲೋ ಟು ಹೈ ಸ್ಪೀಡಲ್ಲಿ 3 minutes ಹೀಗೆ ಮಾಡಬೇಕು. ವಿಪ್ ಮಾಡಿದ್ರೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ಗೆ ಬರುತ್ತೆ. ನೋಡಿ, ಬಬಲ್ಸ್ ಎಲ್ಲ ಬರ್ತಿದೆ, ಈ ಥರ ಆಗುತ್ತೆ ಕ್ರೀಮ್. ಇದಕ್ಕೆ ನಿಮಗೆ ಅಟ್ಲೀಸ್ಟ್ ಮಿನಿಮಮ್ ಅಂದರೆ 15 to 20 minutes ತೊಗೊಳುತ್ತೆ. 15ರಿಂದ 20 ನಿಮಿಷ ತೊಗೊಳುತ್ತೆ ವಿಪ್ಪಿಂಗ್ ಕ್ರೀಮ್ ಮಾಡೋದಕ್ಕೆ. ಫುಲ್ ಇದು ಗಟ್ಟಿ ಆದಮೇಲೆ ಐಸಿಂಗ್ ಶುಗರ್ನ ಸ್ವಲ್ಪ ಸ್ವಲ್ಪ ಹಾಕೋಬೇಕು. ನೋಡಿ, ಇವಾಗ ಗಟ್ಟಿ ಆಗ್ತಾ ಇದೆ. ಇದು ಐಸಿಂಗ್ ಶುಗರ್ನ ಸ್ವಲ್ಪ ಸ್ವಲ್ಪ ಹಾಕೋತಾ ಇರಬೇಕು. ಈ ವಿಪ್ಪಿಂಗ್ ಕ್ರೀಮಲ್ಲಿ ಸ್ವೀಟ್ನೆಸ್ಸು ಬರೋದಕ್ಕೋಸ್ಕರ ಐಸಿಂಗ್ ಶುಗರ್ನ ಯೂಸ್ ಮಾಡ್ತೀವಿ. ಮತ್ತು ತಿಕ್ಕಾಗಿ ಗಟ್ಟಿಯಾಗಿ ಬರಬೇಕು, ಸ್ವೀಟಾಗಿರಬೇಕು ಅಂದರೆ ಐಸಿಂಗ್ ಶುಗರ್ನ ಯೂಸ್ ಮಾಡ್ತೀವಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನು ಹಾಕ್ಕೋಬೋದು. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಇದನ್ನು ಹೀಗೆ ವಿಸ್ಕ್ ಮಾಡ್ತಾ ಇದ್ರೆ ಐಸಿಂಗ್ ಶುಗರ್ ಹಾಕ್ಕೊಂಡಿದ್ದೀನಿ, ಮತ್ತೆ ಮಾಡ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನು 1 to 3 minutes ತೊಗೊಳುತ್ತೆ ಗಟ್ಟಿ ಆಗೋದಕ್ಕೆ. ಇದನ್ನು ನೀವು ಫ್ರೀಝರಲ್ಲಿ ಸ್ಟೋರ್ ಮಾಡಿರ್ಬೋದು. ನಿಮ್ಗೆ ಯಾವಾಗ ಕೇಕ್ ಮೇಲೆ ಡೆಕೋರೇಷನ್ ಮಾಡಬೇಕನ್ಸುತ್ತೆ ಆಗ ತೆಗೆದು ಮಾಡ್ಬೋದು. ಟೆಂಪ್ರೇಚರ್ ನೋಡ್ಕೊಳ್ಳಿ, ತುಂಬ ಹಾಟ್ ಆಗಿರೋ ಹಾಗೆ ಇಲ್ಲದೆ ಇರೋ ಟೈಮಲ್ಲಿ ಮಾಡಿ. ವಿಸ್ಕ್ ಮಾಡ್ತಾನೆ ಇದ್ದೀನಿ. ನೋಡಿ, ನಿಮಗೆ ಕೇಕ್ ಡೆಕೋರೇಷನ್ ಡಿಸೈನ್ಸ್ ಎಲ್ಲ ಮಾಡಬೇಕಂದ್ರೆ ವಿಪ್ಪಿಂಗ್ ಕ್ರೀಮ್ ಬೇಕಾಗುತ್ತೆ. ಈಗ ಕಪ್ ಕೇಕ್ಸು ಮತ್ತು ಬರ್ಡೇ ಪಾರ್ಟಿ ಕೇಕ್ಸು ಎಲ್ಲ ಥರದ ಕೇಕು ವಿಪ್ಪಿಂಗ್ ಕ್ರೀಮಿಂದನೇ ಡಿಸೈನ್ ಮಾಡೋದು. ವಿಪ್ಪಿಂಗ್ ಕ್ರೀಮ್ನ 3 ಟೈಪ್ ಮಾಡ್ತಾರೆ. ನಾನು ನಿಮಗೆ 1 ಟೈಪ್ ಇವಾಗ ತೋರಿಸ್ತೀನಿ. ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಆ ಕ್ರೀಮ್ ಆಗಿದೆ ಅನ್ನೋದಕ್ಕೆ ನೋಡಿ ಹೇಗಿದೆ ಅಂತ. ಸ್ಟ್ಯಾಂಡ್ ಆಗಿದೆ, ಅದು ಸ್ಟ್ರೈಟಾಗಿ ನಿಂತಿದೆ, ಆ ರೀತಿ ಇರಬೇಕು. ಫೈನಲಿ ವಿಪ್ಪಿಂಗ್ ಕ್ರೀಮ್ ಹೀಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.